ನಮಸ್ಕಾರ. ಭಾರತದ ಆಹಾರ ಅಂದ್ರೆ ಬರೀ ಊಟ ಅಲ್ಲ, ಅದೊಂದು ಅನುಭವ. ನಾವು ತಿನ್ನುವ ಪ್ರತಿಯೊಂದು ತುತ್ತಿನಲ್ಲೂ ಒಂದು ಕಥೆ ಅಡಗಿದೆ. ಅಷ್ಟಕ್ಕೂ ಆ ಕಥೆಯ ಹಿಂದಿನ ರಹಸ್ಯ ಏನು? ಬನ್ನಿ, ಇವತ್ತು ಅದನ್ನು ಒಟ್ಟಿಗೆ ಸೇರಿ ಅನ್ವೇಷಿಸೋಣ. ಮೊದಲ ಪ್ರಶ್ನೆನೇ ಇದು ಅಲ್ವಾ? ಒಂದೇ ದೇಶದಲ್ಲಿ ಕೆಲವೇ ಕಿಲೋಮೀಟರ್ ಪ್ರಯಾಣ ಮಾಡಿದ್ರೆ ಸಾಕು, ಆಹಾರದ ರುಚಿ, ಅಡುಗೆ ಮಾಡೋ ರೀತಿ, ಬಳಸೋ ಪದಾರ್ಥಗಳು ಎಲ್ಲವೂ ಸಂಪೂರ್ಣವಾಗಿ ಬದಲಾಗಿಬಿಡುತ್ತೆ. ಇದು ಹೇಗೆ ಸಾಧ್ಯ? ಈ ದೊಡ್ಡ ರಹಸ್ಯವನ್ನು ನಾವಿಂದು ಬಿಡಿಸೋಣ. ಒಂದು ಉದಾಹರಣೆ ತಗೊಳ್ಳೋಣ. ಉತ್ತರ ಭಾರತದ ಈ ಖಾದ್ಯವನ್ನ ನೋಡಿ. ಇದು ನವಾಬರ ಕಾಲದ ಶ್ರೀಮಂತ ಮಸಾಲೆಗಳಿಂದ ಮಾಡಿದ ಅವಧಿ ಕಬಾಬ್. ಇದರ ಪರಿಮಳದಲ್ಲೇ ಒಂದು ರಾಜವೈಭವದ ಇತಿಹಾಸ ಅಡಗಿದೆ. ಈಗ ಅಲ್ಲಿಂದ ಸೀದಾ ಪೂರ್ವಕ್ಕೆ ಬರೋಣ. ಇಲ್ಲಿ ಚಿತ್ರಣವೇ ಬೇರೆ. ಇದು ಎಲ್ಲರಿಗೂ ಗೊತ್ತಿರೋ ಬಂಗಾಳಿ ರಸಗುಲ್ಲ. ಸಕ್ಕರೆ ಪಾಕದಲ್ಲಿ ತೇಲಾಡೋ ಈ ಸಿಹಿ ನಾವು ಮೊದಲು ನೋಡಿದ ಕಬಾಬ್ಗೆ ಸಂಪೂರ್ಣವಾಗಿ ವಿರುದ್ಧವಾಗಿದೆ ಅಲ್ವಾ? ಹಾಗೆಯೇ ಪೂರ್ವ ಭಾರತದಿಂದ ಬಂದಿರೋ ಮತ್ತೊಂದು ತಿನಿಸು ಲಿಟ್ಟಿ ಚೋಖಾ. ಸುಟ್ಟ ಹಿಟ್ಟಿನ ಉಂಡೆ ಜೊತೆಗೆ ಹಿಸುಕಿದ ತರಕಾರಿ. ಈ ಸರಳವಾದ ಖಾದ್ಯ ನಮಗೆ ಮತ್ತೊಂದು ವಿಭಿನ್ನ ರುಚಿಯ ಜಗತ್ತನ್ನೇ ಪರಿಚಯಿಸುತ್ತೆ. ನಿಜಕ್ಕೂ ಈ ವೈವಿಧ್ಯತೆ ಇದೆಯಲ್ಲ, ಅದೇ ಒಂದು ಅದ್ಭುತ. ಹಾಗಾದ್ರೆ ಈ ವೈವಿಧ್ಯತೆಯ ಹಿಂದಿನ ಮೊದಲ ಕಾರಣ ಏನು? ಅದುವೇ ನೆಲ. ಹೌದು, ಯಾವುದೇ ಆಹಾರದ ಕಥೆ ಶುರುವಾಗೋದು ಅದು ಬೆಳೆದ ಭೂಮಿಯಿಂದಲೇ. ಆಯಾ ಪ್ರದೇಶದ ಭೂಗೋಳ ಮತ್ತು ಹವಾಮಾನ ಈ ಎರಡೂ ಅಲ್ಲಿನ ಅಡುಗೆ ಶೈಲಿ ಮೇಲೆ ನೇರವಾದ ಪ್ರಭಾವ ಬೀರ್ತವೆ. ಯೋಚಿಸಿ ನೋಡಿ, ಕರಾವಳಿ ಪ್ರದೇಶಗಳಲ್ಲಿ ತೆಂಗಿನಕಾಯಿ ಮತ್ತು ಮೀನು ಹೇರಳವಾಗಿ ಸಿಗುತ್ತೆ. ಅದೇ ಶುಷ್ಕ ಪ್ರದೇಶಗಳಲ್ಲಿ ಕಡಿಮೆ ನೀರು ಬೇಕಾಗೋ ರಾಗಿಯಂತಹ ಬೆಳೆಗಳೇ ಮುಖ್ಯ ಆಧಾರ. ಇದಕ್ಕೆ ಈ ಗುಚ್ಚಿ ಅಣಬೆ ಇದೆಯಲ್ಲ, ಇದೊಂದು ಅತ್ಯುತ್ತಮ ಉದಾಹರಣೆ. ಇದು ಹಿಮಾಲಯದ ಕೆಲವು ಪ್ರದೇಶಗಳಲ್ಲಿ ಮಾತ್ರ ಸಿಗೋ ಒಂದು ವಿಶಿಷ್ಟವಾದ ಪದಾರ್ಥ. ಅಂದ್ರೆ ನೆಲದ ಗುಣಮೇ ನಮ್ಮ ತಟ್ಟೆಯಲ್ಲಿರೋ ಊಟದ ರುಚಿಯನ್ನು ನಿರ್ಧರಿಸುತ್ತೆ ಅನ್ನೋದಕ್ಕೆ ಇದಕ್ಕಿಂತ ಒಳ್ಳೆ ಸಾಕ್ಷಿ ಬೇಕಿಲ್ಲ. ಸರಿ, ಈಗ ಎಂದನೇ ಮುಖ್ಯ ಅಂಶಕ್ಕೆ ಬರೋಣ. ಅದುವೇ ಇತಿಹಾಸ. ಆಹಾರ ಅನ್ನೋದು ಬರೀ ಭೂಗೋಳಕ್ಕೆ ಸೀಮಿತವಾಗಿಲ್ಲ. ಕಾಲ ಬದಲಾದಂತೆ ಬೇರೆ ಬೇರೆ ಸಂಸ್ಕೃತಿಗಳು ಒಂದಕ್ಕೊಂದು ಬೆರೆತಾದಾಗ ಪಾಕಪದ್ಧತಿಯೂ ಕೂಡ ವಿಕಸನಗೊಳ್ತಾ ಹೋಗುತ್ತೆ. ಈ ಐತಿಹಾಸಿಕ ಮಿಶ್ರಣಕ್ಕೆ ಅವಧಿ ಪಾಕಪದ್ಧತಿ ಒಂದು ಪರ್ಫೆಕ್ಟ್ ಉದಾಹರಣೆ. ಇಲ್ಲಿ ಸ್ಥಳೀಯ ಭಾರತೀಯ ಅಡುಗೆ ಶೈಲಿ ಜೊತೆಗೆ ಮೊಘಲರ ಶೈಲಿ ಅದ್ಭುತವಾಗಿ ಬೆರೆತು ಹೋಗಿದೆ. ಬಿರಿಯಾನಿ ಮತ್ತು ಕಬಾಬ್ಗಳಂತಹ ಖಾದ್ಯಗಳಲ್ಲಿ ನಾವು ಇದನ್ನು ಸ್ಪಷ್ಟವಾಗಿ ನೋಡಬಹುದು. ಆ ಕಾಲದ ವೈಭವವನ್ನ ಅರ್ಥಮಾಡ್ಕೊಳ್ಬೇಕಂದ್ರೆ ದಸ್ತರ್ಖಾನ್ ಅನ್ನೋ ಪದದ ಬಗ್ಗೆ ತಿಳ್ಕೊಳ್ಬೇಕು. ಇದು ಕೇವಲ ಒಂದು ಊಟದ ವ್ಯವಸ್ಥೆ ಅಲ್ಲ, ಬದ್ಲಿಗೆ ಅದೊಂದು ವೈಭವದ ಆಚರಣೆ, ಅಪ್ರತಿಮ ಆತಿಥ್ಯದ ಒಂದು ಸಂಕೇತ ಆಗಿತ್ತು. ಅವರ ಅಡುಗೆಯಲ್ಲಿ ಎಂಥ ನಿಖರತೆ ಇತ್ತು ಅನ್ನೋದಕ್ಕೆ ಅವರು ಬಳಸ್ತಿದ್ದ ವಿಶೇಷ ಉಪಕರಣಗಳೇ ಸಾಕ್ಷಿ. ದೇಗ್ ಅನ್ನೋ ಪಾತ್ರೆ ನಿಧಾನವಾಗಿ ಅಡುಗೆ ಮಾಡೋಕೆ, ಮಾಹಿತವಾ ಕಬಾಬ್ಗಳಿಗಾಗಿ, ಹೀಗೆ ಪ್ರತಿಯೊಂದಕ್ಕೂ ಅದರದ್ದೇ ಆದ ಒಂದು ನಿರ್ದಿಷ್ಟ ಉದ್ದೇಶ ಇತ್ತು. ಇದು ಅವರ ಪಾಕಶಾಲಾ ಕೌಶಲ್ಯವನ್ನ ಎತ್ತಿ ತೋರಿಸುತ್ತೆ. ಮತ್ತು ಮೂರನೇ ಹಾಗೂ ಅಷ್ಟೇ ಪ್ರಮುಖವಾದ ಅಂಶ, ಧಾರ್ಮಿಕ ನಂಬಿಕೆಗಳು ಮತ್ತು ಹಬ್ಬಗಳು. ಇವು ನಮ್ಮ ಆಹಾರಕ್ಕೆ ಒಂದು ಸಾಂಸ್ಕೃತಿಕ ಮೆರುಗನ್ನು ಕೊಡ್ತವೆ. ಭಾರತದಲ್ಲಿ ಹಬ್ಬ ಹರಿದಿನಗಳಿಗೂ ಮತ್ತು ಆಹಾರಕ್ಕೂ ಒಂದು ಬಿಡಿಸಲಾಗದ ನಂಟಿದೆ. ಇಲ್ಲಿ ಪ್ರತಿಯೊಂದು ಹಬ್ಬಕ್ಕೂ ಅದರದ್ದೇ ಆದ ವಿಶೇಷ ಖಾದ್ಯಗಳು ಇರುತ್ತವೆ. ಅದು ಆ ಆಚರಣೆಯ ಒಂದು ಪ್ರಮುಖ ಭಾಗವೇ ಆಗಿರುತ್ತೆ. ಇನ್ನು ಈ ಸಮುದಾಯ ಔತಣಕೂಟಗಳ ವೈಭವಕ್ಕೆ ಕಾಶ್ಮೀರದ ವಾಜ್ವಾನ್ ಒಂದು ಅತ್ಯುತ್ತಮ ಉದಾಹರಣೆ. ಇದರಲ್ಲಿ ಎಷ್ಟು ಬಗೆಯ ಖಾದ್ಯಗಳಿರ್ತವೆ ಅಂತ ಊಹಿಸಬಲ್ಲಿರಾ? ಬರೋಬ್ಬರಿ 36. ಇದು ಕೇವಲ ಆಹಾರವಲ್ಲ, ಇದು ಒಂದು ಸಮುದಾಯದ ಮತ್ತು ಸಹೋದರತ್ವದ ಸಂಭ್ರಮ. ಹಾಗಾದ್ರೆ ಈ ಮೂರೂ ಅಂಶಗಳು ಅಂದ್ರೆ ಭೂಗೋಳ, ಇತಿಹಾಸ ಮತ್ತು ಸಂಸ್ಕೃತಿ, ಇವೆಲ್ಲ ಸೇರಿ ನಮ್ಮ ದೇಶದಾದ್ಯಂತ ಎಂತಹ ಅದ್ಭುತವಾದ ಆಹಾರ ಪದ್ಧತಿಯನ್ನು ಸೃಷ್ಟಿಸಿವೆ ಅಂತ ಒಂದು ಸಣ್ಣ ಝಲಕ್ ನೋಡ್ಕೊಂಡ್ ಬರೋಣ. ಪಶ್ಚಿಮಕ್ಕೆ ಬಂದ್ರೆ ಮಹಾರಾಷ್ಟ್ರದ ಈ ತಟ್ಟೆಯನ್ನು ನೋಡಿ. ಸಿಹಿ, ಖಾರ, ಹುಳಿ ಎಲ್ಲಾ ರುಚಿಗಳು ಒಂದೇ ತಟ್ಟೆಯಲ್ಲಿದೆ. ಇದು ಆ ಪ್ರದೇಶದ ವೈವಿಧ್ಯಮಯ ಕೃಷಿ ಮತ್ತು ಸಂಸ್ಕೃತಿಯ ಕಥೆಯನ್ನು ಹೇಳುತ್ತೆ. ಮತ್ತೆ ಪೂರ್ವಕ್ಕೆ ಬಂದ್ರೆ ಬಿಹಾರದ ಲಿಟ್ಟಿ ಚೋಖಾ. ನೋಡೋಕೆ ತುಂಬಾ ಸರಳ ಪದಾರ್ಥಗಳಿಂದ ಮಾಡಿದ್ರೂ ಇದರ ರುಚಿ ಮಾತ್ರ ತುಂಬಾನೇ ವಿಶೇಷ. ಇದು ಆ ಪ್ರದೇಶದ ಜನರ ಜೀವನ ಶೈಲಿಯನ್ನೇ ಪ್ರತಿಬಿಂಬಿಸುತ್ತೆ. ನಮ್ಮ ಈ ದೃಶ್ಯ ಪ್ರವಾಸವನ್ನು ಉತ್ತರದ ಒಂದು ಪ್ರಮುಖ ಖಾದ್ಯದೊಂದಿಗೆ ಮುಗಿಸೋಣ. ಇದು ಹರಿಯಾಣದ ಮಿಶ್ರ ದಾಲ್. ಇದು ಅಲ್ಲಿನ ಕೃಷಿ ಸಮೃದ್ಧಿ ಮತ್ತು ಸರಳ ಜೀವನಶೈಲಿಯ ಒಂದು ಸಂಕೇತ.
ಹಾಗಾದ್ರೆ ಇಷ್ಟೆಲ್ಲ ನೋಡಿದ್ಮೇಲೆ ನಾವು ಕಲಿತ ಪ್ರಮುಖ ಅಂಶಗಳನ್ನು ಒಮ್ಮೆ ಮೆಲ್ಕು ಹಾಕೋಣ. ಭಾರತೀಯ ಆಹಾರದ ವೈವಿಧ್ಯತೆಯ ಹಿಂದಿನ ರಹಸ್ಯ ಈಗ ನಮ್ಮ ಕಣ್ಮುಂದೆ ಇದೆ. ಹಾಗಾದ್ರೆ ಯಾವುದೇ ಪ್ರಾದೇಶಿಕ ಪಾಕಪದ್ಧತಿಯ ಹಿಂದಿನ ಪಾಕವಿಧಾನ ಏನು ಅಂದ್ರೆ ಅದು ಮೂಲತಃ 3 ಅಂಶಗಳ ಮಿಶ್ರಣ. ಮೊದಲನೆಯದು ಆ ಪ್ರದೇಶದ ಭೂಗೋಳ, ಎರಡನೆಯದು ಅದರ ಇತಿಹಾಸ, ಮತ್ತು ಮೂರನೆಯದು ಅಲ್ಲಿನ ಸಂಸ್ಕೃತಿ ಮತ್ತು ನಂಬಿಕೆಗಳ ಸ್ಪರ್ಶ. ಹೀಗೆ ಪ್ರತಿಯೊಂದು ತುತ್ತು ಒಂದು ಕಥೆಯನ್ನು ಹೇಳುತ್ತದೆ. ಅದು ನೆಲ, ಇತಿಹಾಸ ಮತ್ತು ಜನರ ಕಥೆ. ಹಾಗಾದ್ರೆ ನಿರಂತರವಾಗಿ ಬದಲಾಗುತ್ತಿರುವ ಈ ಜಗತ್ತಿನಲ್ಲಿ ಭಾರತೀಯ ಆಹಾರದ ಮುಂದಿನ ಅಧ್ಯಾಯ ಏನಾಗಿರಬಹುದು? ಇದು ನಮ್ಮೆಲ್ಲರನ್ನೂ ಯೋಚಿಸುವಂತೆ ಮಾಡುವ ಪ್ರಶ್ನೆ.